ಸರ್, ನಮ್ಮ ಮನೆಯಿಂದ ಸೇಫ್ ಲಾಕರಲ್ಲಿ ಇಟ್ಟಿದ್ದ ಅರೌಂಡ್ 300 ಗ್ರಾಮ್ಸ್ ಚಿನ್ನ ಮೇ ಲಾಸ್ಟ್ ವೀಕಲ್ಲಿ ಕಳ್ತನ ಆಗಿತ್ತು. ಅದೇ ಟೈಮಲ್ಲಿ ಮನೆಯಲ್ಲಿ ಒಬ್ಬರು ಕಾರ್ಪೆಂಟ್ರಿಗೆ ಕೆಲಸ ಕೊಟ್ಟಿದ್ವಿ. ಅದು ಮನೆ ಒಳಗಡೆ ಇರಲಿಲ್ಲ, ಅವ್ನ ಮನೆ ಹೊರಗಡೆ ಒಂದು ರೂಮ್ ಇತ್ತು, ಅಲ್ಲಿ ವರ್ಕ್ ಮಾಡ್ತಿದ್ದ. ಮನೆ ಒಳಗಡೆ ಏನು ಆ ಥರ ಕೆಲಸ ಇರಲಿಲ್ಲ, ಮಾಡಿದ್ದ ಸ್ವಲ್ಪ ನಾವಿದ್ದಾಗ ಅಷ್ಟೇ ಮಾಡಿದ್ದು. ಸೊ ಆಮೇಲೆ ಕಳ್ತನ ಆಗಿ ನಮ್ಗೆ ಗೊತ್ತಾದ ಮೇಲಿಂದ ಅವ್ನಿಗೆ ಸ್ವಲ್ಪ ಕೆಲಸ ಬಾಕಿ ಇತ್ತು, ಬಟ್ ಅವನು ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಿ ನಮಗೆ ಕಾಂಟ್ಯಾಕ್ಟ್ ಮಿಸ್ ಆಗೋಗಿತ್ತು. ಸೊ ನಮ್ಗೆ ಸ್ವಲ್ಪ ಸಸ್ಪೆಕ್ಟ್ ಇತ್ತು. ಬಟ್ ಹೆಂಗೆ ನಮ್ಮ ಮನೆ ಒಳಗಡೆ ಬಂದು ಇದೆಲ್ಲ ಅಂದರೆ ಅದು ನಮ್ಮದು ಗೋದ್ರೇಜ್ ನಂಬರ್ ಲಾಕು. ಸೊ ಅದನ್ನು ನಂಬರ್ ಲಾಕ್ ಗೊತ್ತಿಲ್ಲದೆ ಇರೋರು ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾವು ನೋಡೋವಾಗ ಅದು ನಂಬರ್ ಲಾಕ್ ಚೇಂಜ್ ಮಾಡಿ ವಾಪಸ್ ಲಾಕ್ ಕ್ಲೋಸ್ ಮಾಡಿ ಇಟ್ಟಿದ್ರು. ಸೊ ನಮಗೆ ಅದು ಯಾವ ಥರ ಎಂಟ್ರಿ ಆಗಿ ಯಾವ ಥರ ಮಾಡಿದ್ದಾರೆ ಅಂತ ಏನೂ ಐಡಿಯಾ ಬರ್ತಾ ಇರಲಿಲ್ಲ. ಸೊ ಪೊಲೀಸ್ ಸ್ಟೇಷನ್ ಅಪ್ರೋಚ್ ಆದ್ವಿ. ಸೊ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ನು. ಸೊ 10 ಡೇಸಲ್ಲಿ ನಮ್ಮದು ಗೋಲ್ಡ್ ರಿಕವರಿ ಮಾಡಿ ಅವನೇ ಕಾರ್ಪೆಂಟರ್ ಅಂತ ಗೊತ್ತಾಯಿತು. ಬೋಗಾದಿ 2nd ಸ್ಟೇಜ್. ಸೊ ರಿಕವರಿ ಮಾಡಿ ನಮಗೆ ಕಾರ್ಪೆಂಟ್ರಿ ಅಂದರೆ ಅವ್ನು ಬಂದಿದ್ದು ನಮಗೊಂದು ವಾರ್ಡ್ರೋಬ್ ಮಾಡಿಸ್ಕೋಬೇಕಿತ್ತು, ಅದಕ್ಕೋಸ್ಕರ ಕರ್ಕೊಂಡಿದ್ದು. ಬಂದ ಮೇಲೆ ನಾನು ಪೇಂಟಿಂಗು ಮಾಡ್ತೀನಿ, ಮಾಸ್ಕಿಟೋ ಮೆಶ್ಶು, ವಿಂಡೋ ಮೆಶ್ಶು ಹಾಕ್ತೀನಿ. ಸೊ ಏನೆಲ್ಲ ಸಣ್ಣ ಪುಟ್ಟ ತೇಪೆ ಹಚ್ಚೋ ಕೆಲಸ ಎಲ್ಲ ಮಾಡ್ತೀನಿ ಅಂದಿದ್ದಕ್ಕೆ. ಸೊ ಅದೆಲ್ಲ ಇತ್ತು. ಅವನು ಎಂಟ್ರಿ ಮಾಡಿದ್ದು ಬಾತ್ರೂಮ್ ಕಿಟಕಿನ ಕೊರೆದ್ಬಿಟ್ಟು. ಸೊ ಅಲ್ಲಿ ಒಂದು ದಿವಸ ಅವನಿಗೆ ಬಾತ್ರೂಮ್ ಕೆಲಸನೂ ಇತ್ತು. ಬಾತ್ರೂಮಲ್ಲಿ ಸ್ವಲ್ಪ ತೇಪೆ ಹಚ್ಚಿ ಅದೇನೋ ಈ ಪೇಂಟಿಂಗ್ದು ಫಂಗಸ್ ಸೀಪೇಜ್ದು ಏನೋ ಕೆಲಸ ಮಾಡೋವಾಗ ಮೋಸ್ಟ್ಲಿ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡಿರಬೇಕು ಅಂದ್ಕೊಳ್ತೀವಿ. ನಮ್ಗೆ ಗೊತ್ತೇ ಇಲ್ಲ, ಅದು ಅವನು ಮುರಿದು ಬಂದು ಇದು ಕೆಲಸ ಮಾಡಿ ಹೋಗಿ ಅದನ್ನು ವಾಪಸ್ ಪ್ಲಾಸ್ಟರ್ ಮಾಡಿ ಹೋಗಿದ್ದಾನೆ. ನಮ್ಗೆ ಗೊತ್ತೇ ಇಲ್ಲ. ಅದು ಆಮೇಲೆ ಗೊತ್ತಾಯಿತು. ಅದಕ್ಕೆ ಮಾಸ್ಟರ್ ಕೀ ಅಂತ ಇರುತ್ತೆ, ಅದು ಈಗ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲದೆ ಇರೋರು ಆ ಮಾಸ್ಟರ್ ಕೀ ಹಾಕಿ ಓಪನ್ ಮಾಡ್ಬೋದು, ಯಾರೇ ಬೇಕಾದರೂ. ಅದು ನಮಗೆ ವಿಷಯ ಗೊತ್ತೇ ಇರಲಿಲ್ಲ. ಸೊ ಆಮೇಲೆ ಅವನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಆ ವಿಷಯ ತಿಳ್ಕೊಂಡು ಓಪನ್ ಮಾಡಿದ್ದಾನೆ. ಹೌದು. ನಮ್ಮ ಹಸ್ಬೆಂಡ್ದು ವರ್ಕ್ ಪ್ಲೇಸಲ್ಲಿ ಅಲ್ಲಿ ಅವ್ರು ಯಾರೋ ಕಾಂಟ್ರಾಕ್ಟರ್ ರೆಫರ್ ಮಾಡಿ ಅವನು ಒಂದು 1 ವೀಕ್ 8 ಡೇಸ್ ಹಂಗೇನೋ ಮಾಡಿದ್ದಾನೆ. ನನ್ನ ಹೆಸರು ಕ್ಷಮಾ ಅಂತ.